ಟೊಮೊಟೊ ಚಿಕನ್ ನ ಕಟ್ ಮಾಡಿ ಇಟ್ಕೊಂಡೇನಿ. ಚಿಕನ್ ಕೂಡ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕು ಚಪಾತಿ ಹಿಂಗೆ ಟ್ರೈ ಮಾಡ್ತಿರ್ತೀನೋ. ನೋಡ್ರಿ 6 ಸೀಟಿ ಹೊಡೆದ್ಮೇಲೆ ಓಪನ್ ಮಾಡಕಂತೇವಿ. ಟ್ರೈ ಮಾಡಿ ಫ್ರೆಂಡ್ಸ್, ಚಲೋ ಆಗಿದ್ರೆ ಸೂಪರ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ, ಅವತ್ತು ಹೇಳಿದ್ದೆ ಅಲ್ಲ, ಕ್ರಿಸ್ಪಿ ಚಿಕನ್ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಅದನ್ನ ಹೇಗೆ ಮಾಡ್ತಾಳೆ ರೇಷ್ಮಾ, ಯಾವ ಥರ ಮಾಡ್ತಾಳ, ಏನು ಮಾಡಕಂತ ಇವಾಗ ಚಿಕನ್ ರೈಸ್ ಮಾಡ್ತೀನಿ. ತಡಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತವೆ ಇದಕ್ಕೆ ಅಂತೇಳಿ ತೋರಿಸ್ತೀನಿ ತಡ್ರಿ. ಏನೇನ್ ಬೇಕಾಗತ್ತಂದ್ರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ, ಮತ್ತೆ ಟೊಮೊಟೊ, ಚಿಕನ್ ನ ಕಟ್ ಮಾಡಿ ಇಟ್ಕೊಂಡೇನಿ, ಸ್ವಲ್ಪ ಎಲಬಿರ ಪೀಸ್ ನ ತಗೊಂಡೇನಿ, ಸ್ವಲ್ಪ ಅಂದ್ರೆ ಬೆಂದ್ರೆ ಚಲೋ ಇರುತ್ತೆ ಅಂತಂದು. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಆಗಿ ತಗೊಂಡಿನಿ, ಹೆಚ್ಚಿಟ್ಟಿನಿ. ಸ್ವಲ್ಪ ಇದು ಲವಂಗ, ಚಕ್ಕೆ, ಇನ್ನೊಂದೆರಡು ಏಲಕ್ಕಿ ಒಂದು ತಗೊಂಡಿನಿ. ಮತ್ತೆ ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿನ ಹಾಕಿನಿ. ಅಂದ್ರೆ ಖಾರ ಹಾಕಲ್ಲನು? ಹಾಕಲ್ಲ, ಇದು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಕತ್ತೀನಿ, ಯಾಕಂದ್ರೆ ನಮ್ಮ ಮನೆಯಾಗೂ ಇಷ್ಟ ಆಯ್ತು. ಅಣ್ಣನಿಗೆ ಕ್ರಿಸ್ಪಿಗೆ ಏನ್ ಮಾಡ್ತೀವಿ ಅದೆಲ್ಲ ಅಣ್ಣನಿಗೆ ಇಷ್ಟ. ಓಕೆ, ಏನಿದೆ ಚಿಕನ್ ರೈಸಾ, ಚಿಕನ್ ಬಿರಿಯಾನಿನಾ, ಏನು? ಚಿಕನ್ ರೈಸ್, ಚಿಕನ್ ಬಿರಿಯಾನಿ ಟೈಪ್. ಓಕೆ ನೋಡ್ರಿ, ಕ್ರಿಶುದು ಸಣ್ಣ ಕುಕ್ಕರಿಂದ ಮಾಡಕಂತೀವಿ. ನೀರು ಕಾಯಕ, ಸಾರಿ ಎಣ್ಣೆ ಕಾಯಕ್ಕೆ ಇಡ್ಬೇಕು ಇವಾಗ. ಇಷ್ಟೇ ಎಣ್ಣೆ ಹಾಕಿದಾಳ, ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾಳ ಆಲ್ರೆಡಿ. ನೋಡ್ರಿ, ಈಗಲೇ ನೋಡ್ಕೊಂಬಿಡಿ. ಬಿರಿಯಾನಿ ಮಾಡಿದ್ರೆ ಬಿಡುತ್ತೇನೆ. ಏನೋ ಮಾಡಕತ್ತಾರಲ್ಲ, ಕೀಟಕತನ ಮಾಡೋದು ಮಾತ್ರ ಬಿಡಲ್ಲ. ಇವಾಗ ರಾತ್ರಿ ಆಗೈತೆ ಫ್ರೆಂಡ್ಸ್, ಮಧ್ಯಾಹ್ನ ಮಾಡ್ಬೇಕಂತೇಳಿ ಅನ್ಕೊಂಡಿತ್ತು, ಆಗಲಿಲ್ಲ. ಅದಕ್ಕೋಸ್ಕರ ಇವಾಗ ಮಾಡಕಂತೈತಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಚಿಕ್ಕಲ್ಲ ಸ್ವಲ್ಪ ಸರಿ ಹಿಂದಕ್ಕೆ ಇಲ್ಲ ಇಲ್ಲ, ಓಕೆ, ನಂಗೆ ನಡೀತದೆ. ನೋಡ್ಬೇಕಿಲ್ಲ, ಅದು ಬ್ಲ್ಯಾಕ್ ಹಾಕೈತಿ. ಇಲ್ಲ ನೀನು ಸ್ವಲ್ಪ ಸರಿ ಇಲ್ಲ ನಂಗೆ. ಈರುಳ್ಳಿ ಹಾಕ್ಬಿಡ್ತೀನಿ, ಅದು ಸ್ವಲ್ಪ ಕೆಂಪು ಫ್ರೈ ಮಾಡ್ಕೋಬೇಕಾ? ನೋವು ಇಡಲ್ಲ, ಎಲ್ಲಿಟ್ಟಿದ್ದು? ಇದನ್ನ ಸ್ವಲ್ಪ ಕೆಂಪು ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಇದ್ರಾಗ ಮೆಣಸಿನ್ಕಾಯಿ ಹಾಕಿ ನೋಡ್ರಿ. ಮೆಣಸಿನ್ಕಾಯಿ ಹಿಂಗೆ ದೊಡ್ಡ ದೊಡ್ಡ ಹಾಕಿನಿ, ಸುಮ್ಮನೆ ಸ್ವಲ್ಪ ಖಾರ ಆಗ್ಬೇಕಲ್ಲ. ಅವು ಫುಲ್ ಹಿಂಗೆ ಹೆಚ್ಚು ಹಾಕಿದ್ರೆ ಖಾರ ಜಾಸ್ತಿ ಅನ್ಸುತ್ತಾ? ಅದಕ್ಕೆ ಹಿಂಗೆ ಹಾಕಿನಿ. ಖಾರ ಮತ್ತೆ ಭಾಳ ಖಾರ ತಿನ್ನಕ್ಕೆ. ನೀವೇನಾದ್ರೂ ನಿಮ್ಮ ಮಕ್ಕಳು ಚಿಕನ್ ಇಷ್ಟ ಪಡ್ತಿರಲ್ಲ ಅಥವಾ ಚಿಕನ್ ತಿನ್ನಲ್ಲ ಅಂದ್ರೆ ಈ ತರ ಟ್ರೈ ಮಾಡಿ ನೋಡ್ರಿ. ಚಿಕನ್ ಯಾರು ಫೇವ್ರೇಟ್ ಇರುತ್ತೆ ಅವ್ರು ಟ್ರೈ ಮಾಡ್ರಿ. ನನಗ ಒಂದ್ 4-5 ಜನ ಹಾಕಿದ್ದೀರಾ, ರೇಷ್ಮಾ ಅಕ್ಕನ್ ನೋಡಿ ಟ್ರೈ ಮಾಡಿದೀನಿ ಅಂತ. ಇಲ್ಲ ಅಡಿಗೆ ಮಾಡಕತ್ತಿಲ್ಲ ಬುಡ್ಡ. ಸ್ವಲ್ಪ ಅರಿಶಿನ ಪುಡಿ, ಕ್ರಿಸ್ಪಿ ಸಣ್ಣದ ಕುಕ್ಕರ್ ನೋಡ್ರಿ. ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಬೇಕಂದ್ರೆ, ಯಾಕಂದ್ರೆ ಅನ್ನ ಹಾಕಲ್ಲ. ಆಮೇಲೆ ಗಮ್ಮನತೈತೆ. ತುಪ್ಪನ ಆ್ಯಡ್ ಮಾಡ್ತಾರ? ತುಪ್ಪನೇ ಹಾಕ್ಬೇಕಾಗಿತ್ತು ಫಸ್ಟಿಗೆ, ತುಪ್ಪ ಖಾಲಿ ಆಗಿತ್ತು. ಸೊ ಹಂಗಾಗಿ ಎಣ್ಣೆಲೆ ಮಾಡ್ತಾ ಇದ್ದೆ. ಸ್ವಲ್ಪ ಕೆಂಪಗಾದ್ಮೇಲೆ ಟೊಮೊಟೊ ಮತ್ತೆ ಇದು ಹಾಕ್ಬೇಕು, ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಅಲ್ಲ ಸ್ವಲ್ಪ ಸ್ವಲ್ಪ ಹಾಕಿನಿ, ಟೇಸ್ಟ್ ಬರ್ಲಿ ಅಂತ. ನೋಡ್ರಿ, ಇವಾಗ ಟೊಮೊಟೊ ಹಾಕಿದಾಳ, ಎಲ್ಲ ಹಾಕಿ ಫ್ರೈ ಮಾಡಕಂತೈತಿ, ಫ್ರೈ ಆಗಕಂತೈತಿ. ಇದು ಚಿಕನ್ ಇಲ್ಲೇ ಕುಂತೈತಿ. ಇವಾಗ ಅಕ್ಕಿ ತೊಳ್ಕೊಂಡ್ ಬರಕ್ ಹೋಗಿದಾಳ ರೇಷು. ಇವಾಗ ಸರಿ, ಇವಾಗ ಇದೆಲ್ಲ ಟೊಮೊಟೊ ಎಲ್ಲ ಸ್ವಲ್ಪ ಚಲೋ ಫ್ರೈ ಆದ್ಮೇಲೆ ಚಿಕನ್ ಹಾಕ್ಬೇಕು. ಚಿಕನ್ ಕೂಡ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕು ಚಪಾತಿ ಮಾಡ್ತೇನೆ. ಹೌದು, ಸ್ವಲ್ಪ ಸಣ್ಣಗೆ ಇಟ್ಟು ಫ್ರೈ ಮಾಡ್ಬೇಕ್ರಿ, ಭಾಳ ಹೊತ್ತು. ಕ್ಲೋಸ್ ಮಾಡಿದ್ಯಾ? ಇಲ್ಲ, ಕೊತ್ತಂಬರಿನ ಹಾಕ್ಬಿಡಂಬ್ರಿ. ಕೊತ್ತಂಬರಿಯಿಂದ ಚಿಕನ್ ಇಲ್ಲ, ಕೊತ್ತಂಬರಿ ಆಗಂಗಿಲ್ಲ. ಚಿಕನ್ ಕೊತ್ತಂಬರಿ ಬೆಸ್ಟ್ ಫ್ರೆಂಡ್ಸ್. ನಾವು ಕೊತ್ತಂಬರಿ ಬೆಸ್ಟ್ ಫ್ರೆಂಡ್ಸ್. ಎಲ್ಲ ಅಡಿಗೆಗೂ ನಮಗ್ ಕೊತ್ತಂಬರಿ ಇರಬೇಕು. ಹೌದು, ನನಗಂತ ಕೊತ್ತಂಬರಿ ಇಲ್ಲಂದ್ರೆ ಅದೇನು ಒಟ್ಟ ಮಾಡಿಲ್ಲ ಅಂತಂದ್ರಿ. ನಂಗೂ ಹಂಗೆ ಆಗ್ಬಿಟ್ಟಿರ್ತ ನೋಡು. ಈ ಮಕ್ಳಿಗೆ ಏನಾನ ಒಂದ್ ಟ್ರೈ ಮಾಡ್ತಿರ್ಬೇಕಿಲ್ಲ. ಒಂದೊಂದ್ಸಲ ತಿಂತಾರ, ಒಂದೊಂದ್ಸಲ ತಿನ್ನಲ್ಲ. ತಲೆ ಕೆಟ್ಟದಂಗ ಆಗ್ಬಿಡುತ್ತೆ ನನಗಂತ.
ಸ್ವಲ್ಪ ದೊಡ್ಡವಾಗತ್ತಾನ ಒಂದ್ ಸ್ವಲ್ಪ ದಿವ್ಸ ಚಲೋ ತಿಂತ ಅನ್ಕೊಳಷ್ಟ್ರಾಗ ಬಿಟ್ಟು ಬಿಡ್ತಾ ಇದ್ರಿ ಅಲ್ಲ ಮತ್ತೆ ಕಣ್ಣು ಕಾದುಳಿಯಾಗಿರತ್ತ ಕಣ್ ಬಿಡ್ತಿರ್ತಾರ ನಂದ ದೃಷ್ಟಿ ಆಗ್ತೀನಿ ನಾವು ಹಂಗ ಹೌದು ನಮ್ದೇ ಮೇನ್ ತಿಂತಾರ ಅಂತ ಹೇಳ್ಬಿಡ್ತೀವಲ್ಲ ಅದೇ ತಪ್ಪು. ಈಗ ಬಿಟ್ಟ ನೋಡ್ರಿ ಹಿಂಗೆ ಟ್ರೈ ಮಾಡ್ತೀನೋ ಫೋನ್ ನೋಡೋದು ಟ್ರೈ ಮಾಡೋದು. ಓಕೆ ಸ್ವಲ್ಪ ಬೆಂದದ ಇವಾಗ ಹೆಂಗಿದ್ರೆ ನೀರ್ ಹಾಕ್ತೈತಲ್ಲ ಮತ್ತೆ ಬೇಯ್ತದ. ಸರಿ ಅಕ್ಕಿ ಎಷ್ಟು ಬೇಕಷ್ಟು ಹಾಕೋಬೇಕು. ನಾನು ಸ್ವಲ್ಪ ಅನ್ನನ್ಯಾಗ ಇಟ್ಟಿವಿ ಅಂತ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಸರಿ ಒಂದು ಮಸಾಲೆ ಏನು ಆ್ಯಡ್ ಮಾಡಿಲ್ಲ ರೀ ನಾವು ಆಲ್ರೆಡಿ ಎಲ್ಲ ಅಂದ್ರೆ ನಾವ್ ಒಳ್ಳೇದಲ್ಲ ಬಿಡು ನೋಡ್ರಿಗಲ್ಲ ಮಸಾಲೆ. ಈಗ ಆಲ್ರೆಡಿ ಚಕ್ಕೆ ಲವಂಗ ಹಾಕಿವಲ್ಲ ಒಂದೊಂದ ಅದೇ ಸ್ವಲ್ಪ ಮಸಾಲೆ ಫ್ಲೇವರ್ ಕೊಡುತ್ತೆ. ಹಂಗಾಗಿ ಎಲ್ಲ ಎಲ್ಲೋ ಕಾಣೋ ಒಂದ್ ಅಲ್ಲೈತೆ ಇಷ್ಟೇ ಸಾಕಲ್ಲ. ಸ್ವಲ್ಪ ಅರಿಶಿಣಕ್ಕೆ ಬಾಳ ಹಾಕ್ಬಾರ್ದಲ್ಲ ಅಂದ್ರ ಅರ್ಶಿಣ ಪುಡಿ ಒಂದ್ ಅದಷ್ಟು ಇದಿಲ್ಲ ಕಲರ್ ಇಲ್ಲ ನಾನು ನೋಡಿ. ಸರಿ ಬಿಡಿ. ಇವಾಗ ನೀರ್ ಆಡ್ ಮಾಡೋದ ಎಷ್ಟು ಬೇಕಷ್ಟು ನೀರ್ ಹಾಕೋಬೇಕು. ಮೆತ್ತಗ ಆಗಕ್ ಮಾಡ್ಬೇಕ್ರಿ ಬಾಳ ಮೆತ್ತಗ ಆಗ್ಬೇಕು. ಸ್ವಲ್ಪ ಚಿಕನ್ ಪೀಸು ತಿನ್ಸಕ್ ಬರ್ತಂದ್ರೆ ನೋಡ್ರಿ ಇಲ್ಲಿ ನಮಗ ರೈಸ್ ಇಟ್ಟೈತಿ ಹಂಗ ಕ್ರಿಶ್ವಿಗೂ ಮಾಡಾಕಂತೈತಿ. ಯಾರು ಚಿಕನ್ ಈ ತರ ಮಾಡಿಲ್ಲ ಅವ್ರೆ ಟ್ರೈ ಮಾಡಿ ನೋಡ್ರಿ ತಿಂತಾರ. ಮಾಡಿರಲ್ಲ ಒಬ್ಬೊಬ್ರು ಹೇಳಿದಾರ ಕೂಡ ರೇಷ್ಮಕ್ಕ ಮಾಡಿರಲ್ಲ ಟ್ರೈ ಮಾಡ್ತೀವಿ ಇದೇ ತರ ಹಾಕಿ ನೋಡು ಸಾಕಲ್ಲ ಎಷ್ಟು ನೀರ್ ಸಾಕು. ಉಪ್ಪು ಇನ್ನ ಸ್ವಲ್ಪ ಹಾಕ್ತೀನಿ. ನೀರ್ ಜಾಸ್ತಿ ಆಡ್ ಮಾಡಿದೆ ಅಲ್ಲ ಮತ್ತೆ ಉಪ್ಪು ಕಡಿಮೆ ಆಗಿತ್ತು ಅವಾಗ. ನೋಡ್ರಿ ಸ್ವಲ್ಪ ಉಪ್ಪು ನಿಮಗೆ ಟೇಸ್ಟ್ ನೋಡ್ಕೊಂಡು ಮತ್ತೆ ಆಡ್ ಮಾಡ್ಕೊಳ್ರಿ. ತುಪ್ಪ ಬೇಕಂದ್ರೆ ಹಾಕ್ಬೋದು. ನಮ್ಮದ್ ಖಾಲಿ ಆಗೈತೆ ಅಂತ ಇವಾಗ ಹಾಕಕತ್ತಿಲ್ಲ. ತಿನ್ಸತ್ನಾಗ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಅಂದ್ರೆ ಸ್ವಲ್ಪ ರುಚಿ ಅನ್ಸತ್ತಲ್ಲ. ಸ್ವಲ್ಪ ಉಪ್ಪು ಕಡಿಮೆ ಬಿಡುತ್ತಲ್ಲ ಅನ್ನ ಅಕ್ಕಿ ನೀರ್ ಹಾಕ್ತೀವಲ್ಲ. ಇವಾಗ ಆಯ್ತು ಒಂದ್ 5-6 ವಿಜಲ್ ಕೂಗ್ಸಿ. 5-6 ಸ್ವಲ್ಪ ಬೇಷ್ ಮೆತ್ತಗಾಗಲ್ಲ. ಹೌದು ಇದು ನಮ್ ಕ್ರಿಶ್ವಿ ಕುಕ್ಕರ್ ಅವ್ರ ದೊಡ್ಡಪ್ಪ ಬರ್ಕೊಟ್ಟಿರೋದು. ಚೆನ್ನಾಗೈತ್ರಿ. ಆಯ್ತು ನೋಡ್ರಿ ಇದನ್ನ ಓಪನ್ ಮಾಡಿದ್ಮೇಲೆ ತೋರಿಸ್ತೀನಿ ಹಂಗ ನೋಡ್ತೀರಿ ವಿಡಿಯೋ. ಓಕೆ ನೋಡ್ರಿ 6 ಸೀಟಿ ಹೊಡೆದ್ಮೇಲೆ ಓಪನ್ ಮಾಡಕಂತೇವಿ ಈಗ. ಯಮ್ಮಿ ಆಗೈತಿ. ಇನ್ನ ಸ್ವಲ್ಪ ಮೆತ್ತಗಾಗಿತ್ತ ಇಲ್ಲ ಇವ್ರಿಗೆ ಸ್ವಲ್ಪ ತಗದ್ ಆಕಿಗೆ ಮೆಜ್ಜಿ ಮಾಡ್ತೀನಿ. ಹೆಂಗ್ ಮೆಜ್ಜಿ ಮಾಡ್ತೀನಿ ಮಗಸ್ತೀಯ? ಮಗಸ್ ಸರಿ ಆಮೇಲೆ ನೀವು ತೊಗೊಂಬಿಡ್ರಿ ಅವ ಬಾಳ ಒಟ್ಟು ಇಷ್ಟು ತೆಗ್ದಿರ್ತೀನಿ ಅವ್ರಿಗೆ. ಅಲ್ಲ ಚಿಕನ್ ಪೀಸ್ ಬಾಳಿಕೆಗೆ ಕೃಷ್ಣ ಇವಾಗ ಖಾರ ಉಪ್ಪು ಸರಿಯಾಗಿತ್ತು. ಖಾರ ಸ್ವಲ್ಪ ಹಾಕಿನಿ. ಖಾರ ಸ್ವಲ್ಪ ಇರ್ಲಿ ಬಿಡಿ, ಇವ್ರು ಖಾರ ತಿನ್ನಲ್ಲ. ಚಲೋ ಆಗಿದೆ ಬಿರಿಯಾನಿ ಬಿರಿಯಾನಿ ರೈಸ್ ತಿಂತೆ. ಇಬ್ರು ಗುದ್ದಾಡಬೇಡ್ರಿ, ಅನನ್ಯ ನೀನು ತಿನ್ರಿ. ಇಬ್ಬರು ಹಾಕ್ಯಾರ ಇಲ್ಲಿ ತಿನ್ನೋದ್ರೆ ಅವ್ರಿಗೆ ಅದು ಮತ್ತೆ ಇವ್ರಿಗೆ ಇದು ಅದೇ ಕೃಷಿ ಇದು ಮಿಶ್ ಇಲ್ಲ ಬಿಡ ಅಷ್ಟಕ್ಕೊಂದು ಹಾಕಿಗೆ ಜಾಸ್ತಿ ದಿನ ಇಡ್ತೀನಿ ಇವ್ರಿಗೆ ಹಾಕಿ ಸುಳ ಈಗ ಬೇಡ ಭಾಳ. ಫ್ರೆಂಡ್ಸ್ ಇದು ಅನನ್ಯ ಅಮೂಲ್ಯಗ್ ಅಂತ ಕೃಷಿ ಅನ್ಕೊಂಡಿರಿ. ಇದು ಕೃಷಿ ಟ್ರೈ ಮಾಡಿ ಫ್ರೆಂಡ್ಸ್, ಚಲೋ ಆಗಿದ್ರ ಕಮೆಂಟ್ ಮಾಡಿ. ಆಯ್ತು ಫ್ರೆಂಡ್ಸ್ ಮಾಡ್ತಾರೆ. ಇದಕ್ಕೆ ಚಿಕನ್ ಇಟ್ಟು ಬಿಡಮ್ ಸುಳ. ಈಗ ತಿನ್ನಲ್ಲ ಕೃಷಿ ತಿಂತಾಳ. ಅದು ಅಡ್ಡ ಬಂದ್ಬಿಟ್ರೆ ರೈಸ್ ಒಳಗ ಅನ್ನ ತೆಗಿಯೋದು ಅದನ್ನ ತಿನ್ನಕ್ ಹೋಗೋದು ಅಂತದ್ ಮಾಡ್ತಾಳ. ಆಕೆ ಈಗ ಫ್ರೈ ಮಾಡಿ ಸಪ್ರೇಟ್ ತಿನ್ನಿಸ್ತಿರ್ತೀವಲ್ಲ ಹಂಗ ತಿನ್ಸೋದ ಬೆಟರ್ ಚಿಕನ್. ಹೌದು ರೈಸ್ ನೋಡ್ರಿ ಹೇಗ್ ಮಾಡಿದ್ಲ ಅಂತ ನೋಡಿದ್ರಲ್ಲ, ಮಾಡದೇ ಇರೋದು ಟ್ರೈ ಮಾಡಿ ನೋಡ್ರಿ, ಚೆನ್ನಾಗಿರುತ್ತೆ ಟೇಸ್ಟನ್ನ. ನಮ್ಮ ಅನನ್ಯರಿಗೆ ಇಷ್ಟ. ಅನನ್ಯ ಅಮೂಲ್ಯ ಅಂತ ಬಗಸ್ತಾರ. ಅನನ್ಯಗಂತ್ರ ಫೇವ್ರೇಟ್ ಅಲ್ಲ. ನೀವ್ ಮಾಡಿರೋ ಕೃಷಿಗೆ ಏನೇನ್ ಮಾಡ್ತೀಯಲ್ಲ ಫೇವ್ರೇಟ್ ಆಕಿಗೆ. ಎಲ್ಲ ಇಷ್ಟ ಆಗ್ತದೆ. ಇಷ್ಟು ಮಾಡ್ಕೊಂಡ್ರಿ ನೋಡಿ ಮಿಜ್ಜಿ. ಸರಿ ಮಾಡಿಸ್ತೀನಿ ಬರ್ರಿ ನೋಡಮ್ಮ ಏನ್ ತಿಂತಾಳೆ, ಹೆಂಗ್ ರಿಯಾಕ್ಷನ್ ಮಾಡ್ತಾಳ, ಮುಖ ತೋರಿಸ್ತೀನಿ ನೋಡ್ರಿ. ಕೃಷಿವ ಬಂದಿದ್ದಾಳ. ಕೃಷಿ ಏನ್ ಮಾಡ್ಯಾಳ ಕೃಷಿ ಮಮ್ಮಿ? ಸುಡುತ್ತಾ ಸ್ವಲ್ಪ ಆರಿಸ್ತೀನಿ ಸವಾರಾಣೆ. ಇದ್ಲಾ ಸೂಪರ್.
ಓಕೆ ಗೈಸ್ ನೋಡ್ರಿ ಇವಾಗ ಕೃಷ್ಣಿಗೆ ಊಟ ಮಾಡ್ಸಕ್ಕೆ ಹೋಗ್ತಿದ್ದಾಳೆ. ಓಕೆ ಬಾಯ್. ಹೀಗೆ ನಮ್ಮ ಬ್ಲಾಗನ್ನು ನೋಡ್ತಾ ಇರಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್ ಕೃಷು, ಬಾಯ್ ಬಾಯ್. ಓಕೆ ಗೈಸ್ ಬಾಯ್.